ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಾಜಿ ಸತೀಶ್. ನಾನು ಈ ವಿಡಿಯೋದಲ್ಲಿ ಎಕೋ ಅನ್ನುವ ಒಂದು ಮಲಯಾಳಂ ಸಿನಿಮಾ ಕುರಿತು ಮಾತಾಡ್ತಾ ಇದ್ದೀನಿ. ಈ ಸಿನಿಮಾ ಎಕೋ ಸಿನಿಮಾ ಬಂದ್ಬಿಟ್ಟು 2025 ಅಂದರೆ ಲಾಸ್ಟ್ ಇಯರು ರಿಲೀಸ್ ಆಗಿ ಕ್ರಿಟಿಕಲಿ ಅಕ್ಲೈಮ್ಡ್ ಮೂವಿ ಇದು. ಇವಾಗ ಈ ಸಿನಿಮಾ ನೆಟ್ಫ್ಲಿಕ್ಸ್ OTT ಪ್ಲ್ಯಾಟ್ಫಾರಮಲ್ಲಿ ಸಿಗ್ತಾ ಇದೆ. ಆಗಲೇ ಭಾಳ ತಿಂಗಳುಗಳಿಂದ ಇದೆ. ನಾನು ಮೊನ್ನೆ ಆಕಸ್ಮಿಕವಾಗಿ ಈ ಸಿನಿಮಾನ ನೋಡಿದೆ. ಈ ಸಿನಿಮಾ ಕುರಿತು ಎರಡು ಮಾತನ್ನು ಹಂಚ್ಕೊಳ್ತೀನಿ. ಕನ್ನಡ ಡಬ್ಬಿಂಗ್ ಇದೆ ಮತ್ತು ಇಂಗ್ಲೀಷ್ ಸಬ್ಟೈಟಲ್ ಕೂಡ ಸಿಗುತ್ತೆ. ನೀವು ಆರಾಮಾಗಿ ಕನ್ನಡದಲ್ಲೇ ಒಂದು ಸಿನಿಮಾ ನೋಡಿರೋ ಒಂದು ಫೀಲ್ನ ಗಳಿಸ್ಕೋಬೋದು. ಈ ಸಿನಿಮಾ ಬಂದ್ಬಿಟ್ಟು ಒಂದು ನಾಯಿಗಳನ್ನು ಯಾವ ರೀತಿ ಟ್ರೈನ್ ಅಪ್ ಮಾಡ್ಬೋದು ಅಂದರೆ ಸೈಕಾಲಜಿ ಆಫ್ ಡಾಗ್ಸ್. ಈ ಒಂದು ನಾಯಿಗಳನ್ನ ಪ್ರೊಟೆಕ್ಷನ್ನು ಮತ್ತು ರೆಸ್ಟ್ರಿಕ್ಷನ್ನು ಎರಡಕ್ಕೂ ಕೂಡ ಮನುಷ್ಯ ಯೂಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಪ್ಯಾರಲಲ್ ಆಗಿ ಮನುಷ್ಯನೂ ಕೂಡ ಇದೇ ರೀತಿ ಟ್ರೈನ್ ಅಪ್ ಮಾಡ್ಬೋದು, ಮನುಷ್ಯ ಕೂಡ ಇದೇ ರೀತಿ ನಿಯತ್ತಿಂದ ಇರ್ತಾನೆ ಅನ್ನೋದನ್ನು ಕೂಡ ಈ ಒಂದು ಡೈರೆಕ್ಟ್ರು ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ಇದು ಒಂದು ಅನಿಮಲ್ ಟ್ರಯಾಲಜಿ ಲಾಸ್ಟ್ ಅಂತ ಹೇಳ್ತಾರೆ, ಬಟ್ ಇದು ಸಪ್ರೇಟ್ ಮೂವಿಯಾಗಿ ಕೂಡ ನಾವೆಲ್ಲ ನೋಡಿ ಒಂದು ಸೈಕಾಲಜಿಕಲ್ ಥ್ರಿಲ್ಲರು, ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಕೂಡ ನಾವು ಹೇಳ್ಬೋದು. ಈ ಸಿನಿಮಾ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಬೆಟ್ಟದ ತಪ್ಪದಲ್ಲಿರೋ ಮೇಲ್ಗಡೆ ಇರೋ ಒಂದು ಮನೆಯಲ್ಲಿ ನಡೆಯೋಂಗೆ ತೋರಿಸಿದ್ದಾರೆ. ಅಲ್ಲ ಒಂದು ಅಜ್ಜಿ ಇರ್ತಾರೆ. ಆ ಅಜ್ಜಿ ಯಾರು ಎತ್ತ, ಆ ಅಜ್ಜಿ ಯಾಕೆ ಒಬ್ಬರೇ ಇದ್ದಾರೆ, ಆ ಅಜ್ಜಿ ನೋಡ್ಕೊಳ್ಳೋಕೆ ಒಬ್ಬ ಹುಡುಗ ಇದ್ದಾನೆ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿಗೆ ಬರೋಕ್ಕೆ ಪ್ರಯತ್ನ ಪಡ್ತಿರೋರೆಲ್ಲರಿಗೂ ತುಂಬ ರೆಸ್ಟ್ರಿಕ್ಷನ್ ಎಂಟ್ರಿ ಇದೆ. ಸೊ ಅಲ್ಲಿ ನಾಯಿಗಳು ಆ ಮನೆನ ಕಾವಲು ಕಾಯ್ತಾ ಇದೆ. ಇದನ್ನೆಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಇದ್ರ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಕತೆ ತೆರ್ಕೊಳ್ಳುತ್ತೆ. ಆ ಅಜ್ಜಿ ಯಾರು, ಆ ಅಜ್ಜಿ ಮಲೇಷಿಯಾದಿಂದ ಇಲ್ಲಿಗೆ ಕೇರಳಕ್ಕೆ ಬಂದಿರ್ತಾರೆ, ಯಾಕೆ ಬಂದಿರ್ತಾರೆ. ಸೊ ಈ ಒಂದು ಮಲೇಷಿಯನ್ ತಳಿ ಇದೆ, ಒಂದು ನಾಯಿ ತಳಿ ಈ ಸಿನಿಮಾದಲ್ಲಿ. ಅದನ್ನು ಒಬ್ಬ ಬ್ರೀಡರ್ ತನ್ನ ಸ್ನೇಹಿತನ ಜೊತೆ ಮಲೇಷಿಯಾಗೆ ಹೋಗಿ ಇಲ್ಲಿ ಜಪಾನ್ ವರ್ಲ್ಡ್ ವಾರ್ ಸೆಕೆಂಡಲ್ಲಿ ಏನಾಯಿತು ಅನ್ನೋದು ಕೂಡ ಬರುತ್ತೆ. ಸೊ ಮಲೇಷಿಯಾ ಜೊತೆ ಅವರ ಒಂದು ವಾರ್ ಕೂಡ ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅದು ನಿರೂಪಣೆಗೊಂಡಿದೆ. ಅಲ್ಲಿ ಆ ಮಲೇಷಿಯಾ ಹುಡುಗಿಯ ಸಂಸಾರ, ಗಂಡ ಮತ್ತು ಈಕೆ ಮಾತ್ರ ಇರ್ತಾರೆ. ಸೊ ಅಲ್ಲಿ ಆ ಗಂಡನಿಗೆ ಏನಾಯಿತು, ಅವಳು ಇಲ್ಲಿ ಡ್ರಾಗ್ ಬ್ರೀಡು ಇಂಪ್ರೂವ್ ಮಾಡ್ತೀನಿ ಅಂತ ಹೋದಂಥ ಸ್ನೇಹಿತರು ಆಕೆನ ಕರ್ಕೊಂಡು ಕೇರಳಕ್ಕೆ ಬರ್ತಾರೆ. ಅದರಲ್ಲಿ ಒಬ್ಬ ಮದುವೆ ಆಗ್ತಾನೆ. ಅವನು ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಹೀರೋ ಅವನೇ. ಸೊ ಅವರು ಇಲ್ಲಿ ಒಂದು ಆ ಬೆಟ್ಟದ ತಪ್ಪಲಲ್ಲಿ ವಾಸ ಇದ್ಕೊಂಡು ಅಲ್ಲಿ ಏನು ಕತೆ ನಡೀತಾ, ಅವ್ನು ಯಾರು, ಅವನು ಜಾಸ್ತಿ ತೋರಿಸೋದೇ ಇಲ್ಲ. ಅವನು ಏನಾದ, ನಕ್ಸಲೈಟ, ಅವನು ಯಾಕೆ ಇಷ್ಟೊಂದು ಜನ ಹುಡುಕ್ತಾ ಇದ್ದಾರೆ, ಅವನ ಆಸ್ತಿಗೋಸ್ಕರ, ಅವನ ಮಕ್ಕಳೆಲ್ಲ ಎಲ್ಲೋದ್ರು, ಈ ರೀತಿ ಸಿನಿಮಾ ಬೇರೆ ರೀತಿ ತರ್ಕೊಳ್ತಾ ಹೋಗುತ್ತೆ. ನೋಡ್ತಾ ತುಂಬ ಸಸ್ಪೆನ್ಸ್ ಆಗಿದೆ. ಏನು ಅಂತ ಒಂದು ಥ್ರಿಲ್ಲರ್ ಇದರಲ್ಲಿ ತೋರಿಸ್ಕೊಳುತ್ತೆ. ಪ್ರತಿಯೊಂದು ಹಂತದಲ್ಲೂ ಆ ಒಂದು ಅಜ್ಜಿ ಮತ್ತು ಮನೆಯನ್ನು ಕಾಯೋದು ನಾಯಿಗಳು, ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ. ಒಂದು ಸೀನ್ ಇದೆ, ಒಂದು ನಾಯಿಗಳ ಪೋಷಕರು ಅಂದರೆ ಆ ನಾಯಿಗಳ ತಂದೆ ತಾಯಿ ಏನಿರ್ತಾರೆ, ದೊಡ್ಡ ನಾಯಿಗಳು, ಅವುಗಳು ಸತ್ತೋಗಿರ್ತಾವೆ. ಸಮಾಧಿ ಮೇಲೆ ಪುಟ್ ನಾಯಿ ಮರಿಗಳು ಓಡಾಡ್ತಾವಲ್ಲ, ಆ ಸೀನು ಭಾಳ ಎಮೋಷ್ನಲ್ ಫೀಲ್ ಕೊಡೋ ಅಂಥ ಸೀನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆಮೇಲೆ ಇದನ್ನು ಒಬ್ಬ ಇನ್ವೆಸ್ಟಿಗೇಷನ್ ಮಾಡೋ ಆಫೀಸರ್ ಹುಡುಕೊಂಡ್ಬರ್ತಾನೆ. ಅವನ ಜೊತೆ ಯಾರು ಇದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವರಿಗೆಲ್ಲ ಏನಾಗುತ್ತೆ, ಇದನ್ನು ಹುಡುಕೊಂಡು ಬಂದವರು ಕೆಲವರು ಯಾವುದ್ಯಾವುದು ಊರಲ್ಲಿ ಗೊತ್ತಿಲ್ಲದಲ್ಲೇ ಸತ್ತೋಗ್ತಿರ್ತಾರೆ. ಮತ್ತು ಆತನಿಗೆ ಎಷ್ಟೊಂದು ಜನ ಬೇರೆ ಬೇರೆ ಕಡೆ ಸಂಸಾರಗಳೆಲ್ಲ ಇರುತ್ತೆ. ಇದೆಲ್ಲ ಏನು ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸ್ಬೇಕು. ಈ ಬಹುಮುಖ್ಯವಾಗಿ ಸಿನಿಮಾದಲ್ಲಿ ತೋರಿಸಿರೋದು ಆ ವೆಸ್ಟರ್ನ್ ಘಾಟ್ಸ್ ಏನಿದೆ, ಆ ಒಂದು ನೇಚರು ಭಾಳ, ಅದು ಕರ್ನಾಟಕ ಮತ್ತು ಕೇರಳ ಬಾರ್ಡ್ರು. ಸೊ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಆ ನಾಯಿಗಳ ಒಂದು ಏನು ಪ್ರೊಟೆಕ್ಷನ್ನು ಮತ್ತು ರೆಸ್ಟ್ರಿಕ್ಷನ್ಗೆ ಯೂಸ್ ಮಾಡಿದ್ದಾರೆ, ಆ ಕಾನ್ಸೆಪ್ಟ್ ಇದೆಯಲ್ಲ, ಅದು ಅದ್ಭುತವಾಗಿದೆ. ಇದು ಕನ್ನಡದಲ್ಲಿ ನಿಶಬ್ದ ಅನ್ನುವ ಸಿನಿಮಾ ವಿಷ್ಣುವರ್ಧನ್ ಸರ್ ಅವ್ರದ್ದು ಬಂದಿತ್ತಲ್ಲ, ನಾವೆಲ್ಲ ನೋಡಿದ್ವಿ. ಅದು ಕೂಡ ಮಲಯಾಳಿ ಡೈರೆಕ್ಟರ್ ದಿನೇಶ್ ಬಾಬು ಅವರ ಒಂದು ನಿರ್ದೇಶನದಲ್ಲಿ ಬಂದಿದ್ದಂಥ ಸಿನಿಮಾ. ಈ ಸಿನಿಮಾ ಅಂತೂ ಭಾಳ ಸೌಂಡ್ ಮಾಡಿತ್ತು. ಆ ಹುಡುಗನ ಪಾರ್ಟ್ ಮಾಡಿರೋ ಸಂದೀಪ್ ಅಂತ, ಇದು ದಿಗ್ವಿಜ್ ಅಂತನ ಏನೋ ಒಂದು ಡೈರೆಕ್ಟ್ರು, ಅವರು ಕೂಡ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇಷ್ಟೊಂದು ಸಿನಿಮಾ ಚೆನ್ನಾಗಿ ಮಾಡ್ಬೋದಾ, ಬರೀ ನಾಯಿಗಳನ್ನ ಇಟ್ಕೊಂಡು, ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು. ಮತ್ತು ಏನಕ್ಕೆ ಎಕೋ ಅಂತ ಹೆಸರಿಟ್ಟಿದ್ದಾರೆ, ಎಕೋ ಅಂತಂದರೆ ಒಂದು ಪ್ರತಿಧ್ವನಿ ಅಂತ ಬರುತ್ತಲ್ಲ, ಆ ರೀತಿ. ಸೊ ಇದ್ರ ಸಿನಿಮಾ ಅಂತ್ಯ ಏನಿದೆ ಊಹಿಸೋಕ್ಕೆ ಆಗಲ್ಲ. ಮತ್ತು ಎಷ್ಟೋ ಜನಕ್ಕೆ ಸಿನಿಮಾ ನೋಡಿದ್ಮೇಲೆ ಅರ್ಥನೇ ಆಗಲ್ಲ, ಇದು ಏನಾಯ್ತು ಎಂಡಿಂಗು ಅಂತ ಅಂದ್ಬಿಟ್ಟು. ಸೊ ಈ ಎಂಡಿಂಗು ಅದನ್ನು ನಾವು ನೋಡೇ ಎಂಜಾಯ್ ಮಾಡಬೇಕು. ಅದು ಡೈರೆಕ್ಟ್ರು ಓಪನ್ ಆಗಿ ಪ್ರೇಕ್ಷಕನಿಗೆ ಬಿಟ್ಬಿಟ್ಟಿದ್ದಾರೆ. ಸೊ ನಾವೇ ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕು ಏನಾಗಿರ್ಬೋದು ಅಂತ ಅಂದ್ಬಿಟ್ಟು. ಬಟ್ ನಿಧಾನಕ್ಕೆ ಅದು ಅರ್ಥ ಆಗುತ್ತಲ್ಲ, ಅದು ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್, ಒಂದು ಮೂವಿ ಎಕ್ಸ್ಪೀರಿಯನ್ಸ್ ಅಂತಲೇ
ಹೇಳ್ಬೇಕಾಗುತ್ತೆ. ಎಷ್ಟೋ ಒಂದು ವೀಡಿಯೋಗಳು ಬಂದಿದೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತಂದರೆ, ನಿಜವಾಗ್ಲೂ ಬಹುಶಃ ಯಾವ ಸಿನಿಮಾ ಎಂಡಿಂಗನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಇಷ್ಟೊಂದು ವೀಡಿಯೋಗಳು ಬಂದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಒಂದು ಸಸ್ಪೆನ್ಸ್ ಥ್ರಿಲ್ಲರು ವಿತ್ ಅನಿಮಲ್ಸು, ನೀವು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಅಥವಾ ಒಂದು ಎಂಜಾಯ್ ಮಾಡಬೇಕು, ಒಂದೊಳ್ಳೆ ಸೈಕೋ ಥ್ರಿಲ್ಲರ್ ಥರ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾನ ಅಂತಂದರೆ ಖಂಡಿತ ಎಕೋ ನೋಡಿ. ನೆಟ್ಫ್ಲಿಕ್ಸಲ್ಲಿ ಇದೆ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಬಾರ್ದು ನಾವು, ನೀವು ನೋಡಿ ಎಂಜಾಯ್ ಮಾಡಬೇಕು. ಮತ್ತೆ ಸಿಗೋಣ, ನಮಸ್ಕಾರ.